ಒಂದ್ ಸರ್ತಿ 10 ದಿವಸ 15 ದಿವಸ 20 ದಿವಸ ಹೀಗೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಆದ್ರೆ ನಿರಂತರ ಅದನ್ನು ಬಿಡುದಿಲ್ಲ ಯಾವತ್ತು. ಆದ್ರೆ ಬೆಳಿಗ್ಗೆ ಎದ್ದು ಹಲ್ಲುಜ್ಜಿ ನಿತ್ಯದ ಕೈಂಕರ್ಯ ಎಲ್ಲ ಮುಗಿಸಿ ಎಲೆಗಳನ್ನು ತಿನ್ನುವುದೋ ಗೆಡ್ಡೆ ಗೆಣಸೋ ಏನೋ ಕಡಿಮೆ ಅದು ಅವರು ಕಮ್ಮಿ ಮಾಡ್ತಾ ಬರ್ತಾರೆ. ಮೊದಲು 3 ಹೊತ್ತಿದ್ದದ್ದು, ಆಮೇಲೆ 2 ಹೊತ್ತು, 2 ಹೊತ್ತಿದ್ದದ್ದು 1 ಹೊತ್ತು, 1 ಹೊತ್ತಲ್ಲೂ ಬೇಯಿಸದ್ದು, ಆಮೇಲೆ ಬೇಯಿಸದ್ರಲ್ಲೇ ಕೇವಲ ನೆಲದಲ್ಲಿ ಇದ್ದಿದ್ದು ಮಾತ್ರ ಅಂತ ಅಥವಾ ಮೇಲೆ ಬಿಡುವಂತದ್ದು ಮಾತ್ರ ಅಂತ ಅದು ಕೂಡ. ಆಮೇಲೆ ಅದರಲ್ಲಿ ಒಂದು ಪ್ರಪೋರ್ಷನೇಟ್ ಮಾತ್ರ ಸ್ವೀಕರಿಸುವಂತದ್ದು. ಆಮೇಲೆ ಬರೀ ನೀರು ಹಾಲು ಇಂಥದ್ದು. ಅದು ಬಿಟ್ಟ ಮೇಲೆ ಬರೀ ಎಲೆಯಲ್ಲೂ ಹಸಿ ಬಿಟ್ಟು ಒಣಗಿ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಅದು ಬಿಟ್ಟ ಮೇಲೆ ಬರೀ ಗಾಳಿ ಮಾತ್ರ. ಆಮೇಲೆ ಗಾಳಿನೂ ಬಿಡ್ತಾರೆ. ಆ ಟೈಮಲ್ಲಿ ಅಷ್ಟೊತ್ತು ಗಾಳಿ ಬಿಟ್ರೆ ಮತ್ತೆ ಎಂತದೂ ಇಲ್ಲ. ಒಳಗೊಮ್ಮೆ ಕುಂಭಕದಲ್ಲಿ ಕೂತ್ರೆ ಸಂಜೆ ತನಕ ಸಮಾಧಿಯಲ್ಲಿ ಹಾಗೆ ಇರ್ತಾರೆ. ಹೊರಗೆ ಗಾಳಿ ಬಿಡುವುದಿಲ್ಲ, ಹೊರಗೆ ಹೊಸ್ತು ತಗೊಳ್ಳೋದಿಲ್ಲ. ಇದೆಲ್ಲ ಒಂದು ಕ್ರಮದಲ್ಲಿ ಹೋಗ್ಲಿಕ್ಕೆ ಆಗುವಂತದ್ದು. ಹಾಗೆ ಅವನ ತಪಸ್ಸು ನಿರಂತರ ಇರುವಾಗ ಮಧ್ಯದಲ್ಲಿ ಒಂದ್ಸರ್ತಿ 10-12 ವರ್ಷ ನಿರಂತರ ಮಳೆ ಇಲ್ಲದೆ ಹೋಗಿ ಭೀಕರವಾದ ಕ್ಷಾಮ ಉಂಟಾಯಿತು. ಋಷಿಗಳಿಗೆಲ್ಲರಿಗೂ ನಿತ್ಯದ ಕರ್ತವ್ಯವನ್ನು ನಿರ್ವಹಿಸ್ಲಿಕ್ಕೂ ಆಗದಷ್ಟು. ಯಾಕೆಂದ್ರೆ ದೇಹದಲ್ಲಿ ಸ್ವಲ್ಪ ಶಕ್ತಿ ಇದ್ರೆ ಮಾತ್ರ ಧ್ಯಾನಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಕ್ಕಾಗತ್ತೆ. ಅಂದ್ರೆ ಮಾನಸಿಕವಾಗಿ ಆದ್ರೂ ಬಲ ಬೇಕು ಅಂದ್ರೆ ದೇಹದಲ್ಲಿ ಸ್ವಲ್ಪ ಬಲ ಬೇಕು. ಈ ಮಾನಸಿಕ ಬಲ ಇದ್ರೆ ದೇಹ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಅದಕ್ಕಿಂತ ಮಾನಸಿಕ ಬಲ ಪಡೆಯುವ ಮುಂಚೆ ದೇಹದಲ್ಲಿ ಒಂದಿಷ್ಟು ಬಲ ಸಂಪಾದನೆ ಆಗಿರ್ಲೇಬೇಕು. ಅಂತದ್ದನ್ನೇ ಆರಂಭಿಕ ಸ್ಥಿತಿಯಲ್ಲಿರುವ ಎಲ್ಲ ಋಷಿಗಳು ಕಂಗಾಲಾಗಿ ಹೋದ್ರು. ಇದರಿಂದ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಪಶು ಪಕ್ಷಿಗಳು ಎಲ್ಲವೂ ಕೂಡ ಕ್ಷುತ್ಪಿಪಾಸ, ಹಸಿವು ಮತ್ತು ನೀರಡಿಕೆಯಿಂದ ಎಲ್ಲ ಮರದ ಬುಡಗಳಲ್ಲೇ ಗೊಬ್ಬರದಂತೆ ಬಿದ್ದು ಹೆಣವಾಗಿ ಬೀಳ್ತಾ ಇವೆ. ಈ ಸ್ಥಿತಿಯನ್ನು ಅವ್ರು ನೋಡಿದ್ರು. ತುಂಬಾ ಬೇಜಾರಾಯ್ತು ಅವರಿಗೆ. ಬ್ರಾಹ್ಮಣ ಕ್ಷತ್ರಿಯ ನಗರದ ಎಲ್ಲಾ ಜನರು, ಎಲ್ಲಾ ವರ್ಗದವರು ಕೂಡ ಭ್ರಾಂತ ಶ್ರಾಂತ, ಸುತ್ತಾಡಿದ್ರು, ಎಲ್ಲಿ ಸುತ್ತಿದ್ರು ನೀರು ಸಿಗದೆ ಹೋದಾಗ ಆ ಪರಿಸ್ಥಿತಿಯಲ್ಲಿ ಮನುಷ್ಯನ ದುಸ್ಥಿತಿಯನ್ನ ನಮಗೆ ಯೋಚನೆ ಮಾಡಿ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂತ ದುಸ್ಥಿತಿ ಎದುರಾದಾಗ ಇವರಿಗೆ ತುಂಬಾ ಮನಸ್ಸಿನಲ್ಲಿ ಕಷ್ಟ ಅನ್ನಿಸ್ತು. ತೇಷಾಂ ಸಂರಕ್ಷಣಾರ್ಥಾಯ ವೇದಗಂಧಿಸ್ವರೇಣ ಸ ಆಜುಹಾವ ತಥಾ ಗಂಗಾಂ ತಪೋಯೋಗೇನ ಭಾರತ. ಇಲ್ಲೊಂದು ಶಬ್ದ ಬಳಸ್ತಾರೆ, ವೇದಗಂಧಿಸ್ವರ ಅಂತ. ಸಂಗೀತಕ್ಕೆ ಸಂಬಂಧಪಟ್ಟದ್ದು, ಅದೇನು ಗೊತ್ತಿಲ್ಲ. ಅಂತೂ ಒಂದು ವಿಶಿಷ್ಟವಾದ ಸ್ವರದಲ್ಲಿ ಗಂಗೆಯನ್ನ ಆಹ್ವಾನ ಮಾಡ್ತಾನೆ. ಮಾರ್ಕಂಡೇಯರು ಆಹ್ವಾನ ಮಾಡ್ತಾರೆ, ಕರೀತಾರೆ, ತಪಸ್ಸು ನಡೆಸಿ ಕರೀತಾರೆ. ಆಜುಹಾವ, ಯಜ್ಞದಲ್ಲಿ ಆಹುತಿ ಕೊಟ್ಟು ವೇದಗಂಧಿ ಸ್ವರದಲ್ಲಿ ಆಹುತಿಯನ್ನು ಕೊಡ್ತಾರೆ. ಕೊಟ್ಟಾಗ ಗಂಗಾ ಸಮಾಗತ ಶೀಘ್ರಂ ತೇನಾಹೂತಾತಿ ಪಾವನ ನಾಮ್ನಾ ವೇದನದೀತ್ಯೇವ ಪ್ರಖ್ಯಾತ ಲೋಕಪಾವನ. ಆ ಗಂಗೆಯೇ ಒಂದು ಕವಲಾಗಿ ಹರಿದು ಇವನ ಮಾತಿಗಾಗಿ ಇಳಿದು ಬಂದು ಆ ಪ್ರದೇಶದಲ್ಲೆಲ್ಲ ನೀರು ತುಂಬಿತು. ಅದರಿಂದ ಅದಕ್ಕೆ ವೇದ ನದಿ ಅಂತಾನೆ ಹೆಸರು. ಒಂದು ವೇದ ಅಂತ ಆ ನದಿಯ ಹೆಸರು. ಆ ವೇದ ನದಿ ಅನ್ನೋದೇ ಪ್ರಖ್ಯಾತವಾಯಿತು ಲೋಕದಲ್ಲಿ. ಅಂದ್ರೆ ಈ ಗಂಗೆ ಹಲವು ರೀತಿಯಲ್ಲಿ ಬಂದಿದ್ದಾಳೆ ಅನ್ನೋದಕ್ಕೆ ಇದೊಂದು. ಸಾಮಾನ್ಯ ಇಲ್ಲೇ ಮುಂದೆ ಹೇಳ್ತಾರೆ, ಮೋಸ್ಟ್ಲಿ ದಕ್ಷಿಣಕ್ಕೆ ಬಂದಾಗ ಕಾವೇರಿಯನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ, ಗೋದಾವರಿಗೂ ವೃದ್ಧ ಗಂಗಾ ಅಂತ ಕರೀತಾರೆ. ಆಲ್ಮೋಸ್ಟ್ ಈ ಭಾರತದಲ್ಲಿರುವ ಹೆಚ್ಚಿನ ಎಲ್ಲ ನದಿಗಳು ಕೂಡ ಯಾವುದೋ ಒಂದು ಋಷಿಯ ತಪಸ್ಸು ಅಥವಾ ಇನ್ನೇನಾದ್ರೂ ಬರುವಾಗ ಅವರು ಗಂಗೆಯನ್ನ ಪ್ರಾರ್ಥಿಸಿಯೇ ಬಂದ ನದಿಗಳು. ಆದ್ರಿಂದಾಗಿ ಎಲ್ಲವೂ ಗಂಗಾ ಸಮಾನವೇ. ಆದ್ರೆ ಮೂಲತಃ ಬಂದ ನದಿ ಎನ್ನುವ ದೃಷ್ಟಿಯಿಂದ ನಾವು ಇವತ್ತು ಒಂದು ಜಾಗವನ್ನು ಗುರುತಿಸಿ ಅದು ಹರಿದು ಬರುವುದನ್ನು ಗಂಗಾ ಅಂತ ಕರಿತೇವೆ. ವಸ್ತುತಃ ಈ ದೇಶದ, ಅದಕ್ಕೆ ನಾವು ನಿತ್ಯದಲ್ಲಿ ನಡೆಸುವ ಸ್ನಾನದ ಪಾತ್ರೆಯಲ್ಲೂ ಕೂಡ ಸ್ಮರಿಸಿದ ತಕ್ಷಣ ಗಂಗೆ ಅಲ್ಲಿ ಇರ್ತಾಳೆ. ಸ್ಮರಿಸಿದ್ದೆವು ಅನ್ನುವ ಕಾರಣಕ್ಕಾಗಿ ಅವಳು ಪ್ರಕಟ ಆಗ್ತಾಳೆ. ವಸ್ತುತಃ ನಾವು ಸ್ನಾನ ನೆನಪಿಸಿಕೊಂಡ್ರು ನೆನಪಿಸದೇ ಇದ್ರು ಅವ್ರು ಇದ್ದೇ ಇರ್ತಾರೆ. ಆ ದೇವತೆಗಳು ಎಲ್ಲಿ ನೀರಿದ್ರು ಆ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಇದ್ದೇ ಇರ್ತಾರೆ. ಸ್ಮರಿಸಿದ್ರೆ ನಮ್ಗೊಂದು ವಿಶೇಷ ಫಲ ಇದೆ. ಯಾಕಂದ್ರೆ ನಮ್ಮ ನೆನಪಾಗಿ ನಮ್ಮೊಳಗೆ ಇರುವ ನಾಡಿ ಅದು ನದಿಯ ಪ್ರತೀಕಗಳು. ಹೊರಗಿನಿಂದ ನೀರನ್ನು ನಾವು ಹಾಕೊಳ್ಳುವಾಗ ಆ ನಾಡಿ ಶುದ್ಧಿ ಆಗ್ಲಿಕ್ಕೆ ನಾವು ಗಂಗೆಯನ್ನು ಸ್ಮರಿಸಿದ್ರಿಂದ ಹೊರಗಿನ ಗಂಗಾ ಸನ್ನಿಧಾನ, ನಮ್ಮೊಳಗಿನ ಇಡಾ ಸುಷುಮ್ನ ಪಿಂಗಳ ಅನ್ನೋದೇ ಗಂಗಾ ಯಮುನಾ ಸರಸ್ವತಿ. ಇದು 3 ಶುದ್ಧಿ ಒಳಗಾಗುವುದಕ್ಕೆ ಹೊರಗಿನಿಂದ ಹಾಕೊಳ್ಳುವ ನೀರು ನಮ್ಮನ್ನ ಆ ಧ್ಯಾನಕ್ಕೆ ಸ್ಥಿತಿಗೆ ಅಥವಾ ನಮ್ಮ ಏಕಾಗ್ರತೆಗೆ ಅಥವಾ ನಮ್ಮ ಅಧ್ಯಯನಕ್ಕೆ ಅಥವಾ ಯಾವುದೇ ಕೆಲಸ ಮಾಡುವುದಕ್ಕೆ ಬೇಕಾದ ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಅದು ಸ್ನಾನ ಅನ್ನೋದು ಸಹಾಯ ಮಾಡುತ್ತೆ. ಹಾಗೆ ಈ ವೇದ, ಈಗ ಗೌತಮರು ಅದೇ ಒಂದು ಕೃತಕವಾದ ಮಂತ್ರದ ಗೋವನ್ನು ಅವರು ನಿರ್ಮಾಣ ಮಾಡಿ ಮುಟ್ಟಿದ ತಕ್ಷಣ ಬಿದ್ದು ಹೋಗುವಾಗ ಇವರು ಗೋಘನರು, ಇವರ ಮನೆಯಲ್ಲಿ ನಾವು ಉಳಿಬಾರದು ಅಂತೇಳಿ ಹೊರಟು ಹೋದ ನಂತರ ಅವರಿಗೆ ಯೋಚನೆ ಬಂದು ತಪಸ್ಸು ಮಾಡಿದಾಗ ಗೊತ್ತಾಗಿದೆ ಇದು ಕೃತಕವಾದ ಗೋ, ಶಪಿಸ್ತಾರೆ, ನಿಮ್ಮ ಜ್ಞಾನ ನನ್ನಲ್ಲಿ ಪಡೆದದ್ದೆಲ್ಲವೂ ನಾಶ ಆಗಲಿ ಅಂತ. ಆಮೇಲೆ ಗಂಗೆಯನ್ನೇ ಪ್ರಾರ್ಥಿಸಿ ಕಮಂಡಲುವಿನಲ್ಲಿ ಹಿಡಿದು ಪ್ರೋಕ್ಷಣೆ ಮಾಡಿದಾಗ ಆ ಗೋ ಮತ್ತೆ ಎದ್ದು ನಿಲ್ಲುತ್ತೆ. ಆ ಕಮಂಡಲುವಿನಲ್ಲಿ ಹರಿದು ಬಂದದ್ದು ಉಕ್ಕಿ ಹರಿಯಿತು. ಆದ್ರಿಂದಾಗಿ
ಗಂಗೆ ವೃದ್ಧಿಯಾದ್ಲು, ಅದರಿಂದಾಗಿ ವೃದ್ಧ ಗಂಗಾ ಅಂತ ಗೋದಾವರಿಗೆ ಹೆಸರು. ಗೋದಾವಾರಿ, ಗೋವಿಗೋಸ್ಕರ ದತ್ತವಾದ ವಾರಿ, ಗೋವಿನ ಕಾರಣದಿಂದಾಗಿ ಬಂದ ವಾರಿ. ವಾರಿ ವರಿ ಆಯ್ತು. ವಾರಿಜ ಅಂದ್ರೆ ಕಮಲ, ವಾರಿಯಲ್ಲಿ ಜಾಯತೆ, ವಾರಿ ಅಂದ್ರೆ ನೀರು. ಗೋವಿಗಾಗಿ ದತ್ತ ವಾರಿ ಗೋದಾವರಿ ಆಯ್ತು. ಆ ಶಬ್ದ ಸ್ವಲ್ಪ ಆಚೆ ಈಚೆ ಆಗುದಿದೆ. ವಾರಿ ಅಂದ್ರೆ ನೀರು, ಗೋವಿಗಾಗಿ ದತ್ತ ವಾರಿ ಗೋದಾವರಿ. ಹಾಗೆ ಎಲ್ಲಿ ನೋಡಿದ್ರು ಗಂಗೆಯ ಸಂಬಂಧ ಕಾಣುತ್ತೆ ನಮಗೆ. ಯಾವ ನದಿಗೆ ಹೋದ್ರು ಅದರ ಹಿಂದೆ ಎಲ್ಲೋ ಒಂದು ಕಡೆ ಗಂಗೆಯ ಸಂಬಂಧ ಕಾಣುತ್ತೆ. ಆ ಗಂಗಾ ಸ್ನಾನ ತುಂಗಾ ಪಾನ ಅಂತ, ಅಂದ್ರೆ ತುಂಗೆಯನ್ನು ಹೇಳುವಾಗ್ಲೂ ಗಂಗೆಯ ಜೊತೆಗೇನೆ ಸ್ಮರಣೆ ಮಾಡುದು. ಅಂದ್ರೆ ಹಾಗೆ ಇಡೀ ದೇಶದಲ್ಲಿ ಎಲ್ಲ ನದಿಗಳಿಗೂ ಒಂದು ವಿಶಿಷ್ಟವಾದ ಸಂಬಂಧವನ್ನು ಹೇಳುವ ಹಾಗೆ ಇಲ್ಲೂ ಒಂದು ಮಾತು ಬಂತು. ಮಾರ್ಕಂಡೇಯಂ ಪ್ರಶಂಸಂತಹ ಜನ ಸರ್ವೇ ದ್ವಿಜಾತಯ. ಸಸ್ಯಗಳು ಸಮೃದ್ಧವಾದವು, ಫಲಮೂಲಗಳು ಬೆಳೆದು ನಿಂತವು. ಮಾರ್ಕಂಡೇಯರನ್ನು ಎಲ್ಲರೂ ಕೂಡ ಜನ ತುಂಬಾ ಅಕ್ಕರೆಯಿಂದ ಆತ್ಮೀಯತೆಯಿಂದ ನಮ್ಮ ಜೀವ ಉಳಿಸಿದ್ರಿ ಅಂತ ಬಂದು ನಮಸ್ಕಾರ ಮಾಡಿ ಚಿರಂ ಸುಖಂ ಅವರ್ತಂತ. ಅವರಿಂದಾಗಿ ಬಹಳ ಕಾಲ ಆಮೇಲೆ ಸಂರಕ್ಷಣೆ, ಮಳೆಯ ಸಂರಕ್ಷಣೆಯಿಂದಾಗಿ ಅವರ ಬದುಕು ಹಸನಾಯಿತು. ಹೀಗೆ ಹಸನಾದ ಕಾಲದ ಬಳಿಕ ಮತ್ತೆ ತಪಸ್ಸನ್ನು ಮುಂದುವರೆಸಿದ್ರು. ಅಂದ್ರೆ ಮಧ್ಯದಲ್ಲಿ ಮತ್ತೆ ತಪಸ್ಸು ಸ್ವಲ್ಪ ದಿವಸ ಬಿಟ್ಟಿದ್ದಾರೆ, ಮತ್ತೆ ತಪಸ್ಸು ಮುಂದುವರಿತು. ಏವಂ ಬಹುತಿಥೇ ಕಾಲೆ, ಇದು ಅವರು ಇನ್ನು ಎಳವೆ. ಯಾವುದು ಡ್ರಾಟ್ ಆದಾಗ ಇವರು ತಪಸ್ಸು ಮಾಡಿ ಯಜ್ಞ ಮಾಡಿ ಗಂಗೆಯನ್ನ ಕರೀತಾರೆ. ಗಂಗೆ ಬರ್ತಾಳೆ, ಗಂಗೆ ಹರಿದು ಬಂದು ಜನರಿಗೆಲ್ಲ ಮತ್ತೆ ಮಳೆಯಾಗಿ ಬಂದು ಅನುಕೂಲ ಆಗುತ್ತೆ. ಮತ್ತೆ ವಾಪಸ್ಸು ಮೊದಲಿನ ಹಾಗೆ ತಪಸ್ಸಿನ ಸ್ವಲ್ಪ ಕಠಿಣ ದಾರಿಗೆ ಇಳಿತಾರೆ, ತಮ್ಮನ್ನ ಇಳಿಸಿಕೊಳ್ತಾರೆ. ಆಯ್ತು, ಮತ್ತೆ ತಪಸ್ಸಿಗೆ ಮಹೇಶ್ವರನನ್ನ ಪ್ರಾರ್ಥನೆ ಮಾಡ್ತಾರೆ. ದೃಷ್ಟ್ವಾ ಚ ಸರ್ವದೇವೇಶಂ ಚಂದ್ರಮೌಳಿಂ ಉಮಾಪತಿಂ. ಉಮೆಯ ಅರಸನಾದ ಚಂದ್ರನನ್ನ ಮೌಳಿ ತಲೆಯ ಶಿಖರದಲ್ಲಿ ಇರಿಸಿಕೊಂಡಂತಹ ರುದ್ರದೇವ ಬಂದ. ದೇವತೆಗಳೆಲ್ಲ ಒಟ್ಟಿಗೆ ನಿಂತವನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಣನಾಮ ಮುನಿರ್ಭಕ್ತ್ಯ ಸಾಷ್ಟಾಂಗಂಚ ಪುನಃ ಪುನಃ. ಸಾಷ್ಟಾಂಗ ಅದು ಸುಮ್ಮನೆ ಸಾಷ್ಟಾಂಗ ಅಂತ ಶಬ್ದ ಮಾತ್ರ ಹೇಳುವುದಲ್ಲ, ಅಲ್ಲಿ ಯಾವ ಅಂಗಗಳು ಕನಿಷ್ಠ ಪಕ್ಷ ತಲೆಯೂ ಕೈಯೂ ಅಲ್ಲಿ ಮಡಚಿರುವುದಿಲ್ಲ, ಹೇಳುದು ಮಾತ್ರ ಶಿರಸಾಷ್ಟಾಂಗ ಪ್ರಣಾಮಗಳು ಅಂತ. ಅದೇ ಅಷ್ಟಾಂಗಗಳು ಯಾವುದು ಕೇಳಿದ್ರು ಗೊತ್ತಿರಲ್ಲ, ಅದು ಶಬ್ದ ಜನರಲ್ ಆಗಿ ಬಂದ. ಇಂಥದ್ದು ತುಂಬಾ ನಮ್ಮ ಭಾಷೆಯಲ್ಲಿ ನಾವು ಮಾತಾಡುವಾಗ ಅರ್ಥ ಇಲ್ಲದೆ ಬಳಸ್ತಾ ಇರ್ತೇವೆ. ಹೇಳುವಾಗ ಮಾತ್ರ ಅದು ದೊಡ್ಡ ಶಬ್ದವಾಗಿ ಕೇಳಿಸ್ಬೇಕು. ಸಶ್ರದ್ಧಂ ಸವಿನಯಂ ಹಾಗೆ ಹೀಗೆ ನಾವು ತುಂಬಾ ಆಮೇಲೆ ಬೈಕೋತಾ ಇರ್ತಾನೆ. ಹೇಳುವಾಗ ಮಾತ್ರ ಈ ಶಬ್ದಗಳೆಲ್ಲ ಜೋರಾಗಿ ಕೇಳಿಸ್ತಾ ಇರುತ್ತೆ. ದೇಹದ ಪ್ರಧಾನವಾದ ಅಂಗಗಳ ಜೊತೆಗೆ ಮನಸ್ಸು ಕೂಡ ಸೇರಿ ದೃಷ್ಟಿ ನೋಡ್ತಾ ಇರಬೇಕು. ಮಾತು ಉರಸ ಶಿರಸ ದೃಷ್ಟ್ಯ ವಚಸ ಮನಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ ಅಂತ 8 ಅಂಗಗಳನ್ನು ಹೇಳುವಂಥದ್ದು. ಹಣೆ ತಾಗುವಂಥದ್ದು, ಎದೆ ತಾಗುವಂಥದ್ದು, ಮಂಡಿ ತಾಗುವಂಥದ್ದು, ಕಾಲು ತಾಗುವಂಥದ್ದು. ಆಮೇಲೆ ಮಾತಿನಲ್ಲಿ ಹೇಳ್ತಾ ಇರಬೇಕು, ಕಣ್ಣಿನಲ್ಲಿ ಆ ದೃಷ್ಟಿಯನ್ನ ನೋಡ್ತಾ ಇರಬೇಕು, ಮನಸ್ಸಿನಲ್ಲಿ ಹೇಳ್ತಾ ಇರುವ ವಿಷಯವನ್ನೇ ಸ್ಮರಿಸ್ತಾ ಇರಬೇಕು. ಹೇಳುದು ಒಂದು, ಅದು ಮನಸ್ಸಲ್ಲಿ ಇನ್ನೊಂದು, ಅದಾದ್ರೂ ಉಪಯೋಗ ಇಲ್ಲ. ಈಗ ಇದು ಅಷ್ಟಾಂಗ, ಅದಕ್ಕೆ ಅಷ್ಟ ಅಂಗಗಳಿಂದ ಸಹಿತ ಸಾಷ್ಟಾಂಗ. ಇನ್ನೊಂದು ನಮಸ್ಕಾರ ಪಂಚಾಂಗ. ಆ ಪಂಚಾಂಗದಲ್ಲಿ ಮಂಡಿ ಮಾತ್ರ ತಾಗಿಸ್ಲಿಕ್ಕೆ, ಮಂಡಿ, ಕಾಲು, ಹಣೆ, ಆಮೇಲೆ ಕಣ್ಣು, ಮಾತು, ಮನಸ್ಸಿನ ಜೊತೆಗೆ. ಇದಿಷ್ಟು ಪಂಚಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ ಅಂತ. ಹೀಗೆ ನಮಸ್ಕಾರ ಸಾಷ್ಟಾಂಗಂ ಪ್ರಣನಾಮ, ಪೂರ್ತಿಯಾಗಿ ನಮಸ್ಕಾರ ಮಾಡಿ ಧೂಳು ಮೈಗೆ ಹತ್ತಬೇಕು. ನಮಸ್ಕಾರ ಮಾಡುದು ಅಂದ್ರೆ ಅಯ್ಯೋ ಎಲ್ಲಿ ಧೂಳಾಗುತ್ತೋ, ಎಲ್ಲಿ ಯಾರು ನೋಡಿ ಏನ್ ಅನ್ಕೋತಾರೋ ಅಂತ ನಾವು ಎಷ್ಟು ಹೇಸಿಗೆ ಪಡ್ತೇವೋ, ದೇವರು ನೀನು ಅಷ್ಟೇ ನಮಸ್ಕಾರ, ನೀನು ಅಷ್ಟೇ. ಮಹಾದೇವ ಕೇಳ್ತಾನೆ, ವರಂ ವರಯ ಭದ್ರಂತೆ ವರದೋಸ್ಮಿ ಮುನೇತವ. ವರಂ ವರಯ, ಏನು ವರ ಬೇಕು ಕೇಳು, ನಿನಗೆ ಏನ್ ಬೇಕೋ ಅದನ್ನು ಕೊಡ್ತೇನೆ ಅಂತ. ನಾಣ್ಯಂ ವರಂ ವೃಣೇ ಶಂಭೋ ವಿನಾ ತ್ವತ್ಪಾದ ಪಂಕಜೇ ಭಕ್ತಿಂ ಹನನ್ಯ ಸುಲಭ ಸ್ವಾಮಿನ್ ಅವ್ಯಭಿಚಾರಿಣೀ. ನನಗೆ ಭಕ್ತಿ ಬೇಕು, ಇನ್ನೆಂಥದ್ದು ಬೇಡ. ಇಷ್ಟು ತಪಸ್ಸು ಮಾಡಿ ಕೇಳಿದ ಭಕ್ತಿನ ಅಂತ ನನ್ಗೆ ವಿಚಿತ್ರ ಅನ್ಸುತ್ತೆ. ಆದ್ರೆ ಅವರಿಗೆ ಅದೇ ನಿಜವಾದ ಸುಖ. ಯಾರು ಪ್ರಾಮಾಣಿಕವಾದ ರೀತಿಯಲ್ಲಿ ಬದುಕಬೇಕು ಅಂತ ಬಯಸ್ತಾನೋ ಅವನಿಗೆ ಏನು ಬೇಕೋ ಅದು ಅವನಿಗೆ ಗೊತ್ತಿದೆ. ಇಲ್ಲಿವರೆಗೆ ತಂದವನಿಗೆ
ಇನ್ನು ಹೇಗ್ ಮುಂದುವರಿಸಬೇಕು ಇವನ ಬದುಕನ್ನ ಅಂತ ಗೊತ್ತಿಲ್ವಾ, ಅದರಿಂದ ಅದರ ಯೋಚನೆ ಮಾಡುದಿಲ್ಲ. ತಪ್ಪಿ ಹೋಗುದೇನು ಅಂದ್ರೆ ಭಕ್ತಿ ತಪ್ಪಬಾರದು, ಅವನ ವಿಷಯದಲ್ಲಿ ಅವ್ರು ಕೊಟ್ಟ ಅನುಕೂಲವನ್ನು ನಾವು ಯಾವತ್ತೂ ಮರಿಬಾರ್ದು. ಹಾಗಾಗಿ ನನಗೆ ನಾಣ್ಯಂ ವರಂ ಋಣೆ, ನಾನು ಇನ್ನೇನನ್ನೂ ಕೇಳುವುದಿಲ್ಲ, ನನಗೆ ಇನ್ನೇನೂ ಬೇಕಿಲ್ಲ. ಅಂದ್ರೆ ಈ ವಿಷಯದಲ್ಲಿ ನಮ್ಗೆ ಪುರಾಣೇತರವಾದ ಕಥೆಯನ್ನು ತಗೊಳ್ಬೇಕಾದದ್ದೇನು ಅಂದ್ರೆ, ಈ ಕಥೆಯ ಮುಂದೆ ಹೇಳ್ತಾರೆ, ಸ್ವಲ್ಪ ಸಂಬಂಧ ಮಾತ್ರ ಇದೆ ಇಲ್ಲಿ. ಅವ್ಯಭಿಚಾರಿಣಿ, ವ್ಯಭಿಚಾರಿ ಭಕ್ತಿ ಅಂದ್ರೆ ಇವತ್ತೊಬ್ಬ ದೇವರು, ನಾಳೆ ಯಾವುದೋ ಅಲ್ಲೊಂದು ಪಾಯಸ ಕೊಟ್ರೆ ಏನೋ ವಿಶಿಷ್ಟವಾದ ಫಲ ಸಿಗುತ್ತೆ ಅಂದ್ರೆ ನಾಳೆ ಇನ್ನೊಂದು ದೇವರು, ನಾಳದಲ್ಲಿ ಏನಾದ್ರು ಕುಡಿಸಿದ್ರೆ ಅದು ಇನ್ನೇನು ಕೊಡುತ್ತಂತೆ, ನಮಗೂ ಕುಡಿಲಿಕ್ಕಾಯ್ತು ಅದಕ್ಕೂ ಕುಡಿಸ್ಲಿಕ್ಕಾಯ್ತು ಅಂತ ಹೇಳಿ ಅಲ್ಲೂ ಕೊಟ್ಟು ಬರುದು. ಹೀಗೆ ದಿನಕ್ಕೊಂದು ದೇವತೆ, ಸೋಮವಾರಕ್ಕೊಬ್ಬ, ಮಂಗಳವಾರಕ್ಕೊಬ್ಳು, ಬುಧವಾರಕ್ಕೊಬ್ಬ, ಗುರುವಾರಕ್ಕೊಬ್ಬ, ಶುಕ್ರವಾರಕ್ಕೆ ಮತ್ತೊಬ್ಳು, ಶನಿವಾರಕ್ಕೆ ಇನ್ನೊಬ್ಬ ಅಂತ ಹೀಗೆಲ್ಲ ದಿನದಿಂದ ದಿನಕ್ಕೆ ಶ್ರದ್ಧೆ ಬದಲಾಯಿತು ಅಂದ್ರೆ ಅದು ವ್ಯಭಿಚಾರಿ ಭಕ್ತಿ. ವ್ಯಭಿಚಾರ ಅಂದ್ರೂ ಅದೇ ಅರ್ಥದಲ್ಲೇ ಹೇಳುದು. ಅವ್ಯಭಿಚಾರ ಅಂದ್ರೆ ಒಂದರಲ್ಲಿ ಪೂರ್ಣವಾದ ನಂಬಿಕೆಯಿಂದ ಏನೇ ಆದ್ರೂ ಅದೇ ಪ್ರಧಾನ ಅನ್ನುವ ಈ ಎಚ್ಚರಿಕೆಯ ಭಕ್ತಿಯನ್ನು ನನಗೆ ನೀಡು, ನನ್ನ ಮನಸ್ಸಲ್ಲಿ ಮತ್ತೆ ಗೊಂದಲಗಳು ಬರಬಾರದು ಅಂತ ಆ ಪ್ರಾರ್ಥನೆಯ ಒಳಗಿನ ಅಭಿಪ್ರಾಯ. ಅವನು ಹೇಳ್ತಾನೆ, ಶತಾಯುರ್ನಿರ್ಗುಣ ಪುತ್ರ ಶುಭ ಷೋಡಶ ವಾರ್ಷಿಕ. ನಿಮ್ಮಪ್ಪ ಹೀಗೆ ನನ್ನನ್ನು ತಪಸ್ ಮಾಡಿದ್ದಾಗ ನನಗೆ ಮಗ ಬೇಕು ಅಂತ ಕೇಳಿದ್ರಿಂದಲೇ ನೀನು ಹುಟ್ಟಿದ್ದು. ಆಗ ನಾನು ಅವನಿಗೊಂದು ಮಾತು ಹೇಳಿದ್ದೆ, ನಿನಗೆ 100 ವರ್ಷ ಬದುಕುವ, ಎಲ್ಲವೂ ಬದುಕಿದ ಹಾಗೆ ಇರ್ತಾನಷ್ಟೇ, ಅವನಿಂದ ಏನು ಮಾಡ್ಲಿಕ್ಕಾಗಲ್ಲ. ಸುಮ್ನೆ ಒಂದು ಕೀಟ ಮರ ಬೆಳೆದಾಗ ಓದಕ್ ಬೆಳೆದಿರ್ತಾನೆ, ಕನಿಷ್ಠ ಪಕ್ಷ ಆ ಮರ ಆದ್ರೂ ನೆರಳು ಕೊಟ್ಟಿತ್ತು, ಒಂದಿಷ್ಟು ಗಿಡ, ಒಂದು ಉಳಿದ ಪ್ರಾಣಿ ಅಥವಾ ಸಸ್ಯಗಳಿಗೆ ನೆರಳಾದೀತು, ಆಶ್ರಯವಾದೀತು. ಇವನು ಅದಕ್ಕೂ ಉಪಯೋಗ ಇಲ್ಲ. ಶತಾಯು ನಿರ್ಗುಣ ಪುತ್ರ, ಒಂದೋ ಅಂತದ್ದು 100 ವರ್ಷ ಬದುಕುವ ಕಾಗೆಯನ್ನು ಕೊಡ್ತೇನೆ, ಚಿರಜೀವಿ. ಅಥವಾ ಷೋಡಶ ವಾರ್ಷಿಕ, 16 ವರ್ಷ ಬದುಕುವ ಒಬ್ಬ ಸಗುಣನಾದ ಸನ್ಮತಿ ಉಳ್ಳಂತಹ ಒಬ್ಬ ಹುಡುಗನನ್ನ ನಾನು ಕೊಡಬಲ್ಲೆ, ನಿನ್ಗೆ ಯಾವ್ದು ಬೇಕು ಅಂತ ನಿಮ್ಮಪ್ಪ ನಾನು ಕೇಳಿದ್ದೆ. ನಾನು ಆಗ ನಿಮ್ಮಪ್ಪ ಸುಗುಣೋಸ್ತು ಸುತೋ ಮೇದ್ಯ, ನನಗೆ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ, ಬದುಕಿದ ಎಷ್ಟು ಹೊತ್ತು ಅವನು ಏನ್ ಮಾಡ್ತಾನೆ ಅನ್ನೋದು ಮುಖ್ಯ. ಸುಗುಣನಾದ್ರೂ ಸರಿ, ಅಂದ್ರೆ 16 ವರ್ಷದವನಾದ್ರೂ ಸರಿ, ನಂಗೆ ಸುಗುಣನೇ ಬೇಕು ಅಂತ ನಿಮ್ಮಪ್ಪ ಕೇಳಿದ್ದ. ಹಾಗಾಗಿ ನೀನು ಹುಟ್ಟಿದ್ದಿ. ಅಂದ್ರೆ ಇನ್ನೂ ಅವನಿಗೆ 16 ತುಂಬಿಲ್ಲ ಈಗಿಷ್ಟು ಕೆಲಸ ಮಾಡುವಾಗ. 16 ತುಂಬದ ಹುಡುಗ ಇಷ್ಟು ಕೆಲಸ ಮಾಡಿದ್ದು. ಅವರ ಬರಗಾಲದ ಪರಿಹಾರ, ಗಂಗೆಯ ಪ್ರಾರ್ಥನೆ, ಮತ್ತೆ ತಪಸ್ಸು, ಮತ್ತೆ ಈಗ ರುದ್ರದೇವರ ಸಿದ್ಧಿ. ಈ ಸಿದ್ಧಿಯನ್ನು ಪಡೆದಾಗ ದೇವರೇ ಹೇಳುವ ಮಾತು, ಸುಗುಣನಾದಂತಹ ಒಬ್ಬ ವ್ಯಕ್ತಿ ಬೇಕು ಅಂತ ಹೇಳಿದ್ದಕ್ಕೆ ನಿಮ್ಮಪ್ಪನಿಗೆ ನೀನು ಹುಟ್ಟಿ ಬಂದೆ. ಆದ್ರೆ ನಿನ್ನ ಈ ಪ್ರಾರ್ಥನೆ, ನಿನ್ನಲ್ಲಿರುವಂತಹ ಈ ಆಲೋಚನೆಗಳನ್ನೆಲ್ಲ ನೋಡಿ ಇದಕ್ಕೆ ಪೂರ್ವದಲ್ಲಿ ಅಲ್ಲೊಂದು ಕಥೆಯ ಮಾತು ಸೇರಿಸ್ಕೊಳ್ಬೇಕಾದದ್ದು ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತದ್ದು. ಇದು ಗೊತ್ತಿತ್ತು ಚಿಕ್ಕಂದಿನಲ್ಲಿ ಹೇಳುವಾಗ್ಲೇ ಹಾಗೆ. ಆವಾಗ ಆಯುಷ್ಯವನ್ನು ವೃದ್ಧಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕೇಳಿದಾಗ, ಯಾರು ದೊಡ್ಡವರು ಸಿಕ್ಕಿದ್ರು ಶ್ರದ್ಧೆಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡ್ಲಿ, ತನ್ನ ಕುಲಗೋತ್ರ ಹೇಳ್ಕೊಂಡು ಸಾಕ್, ಇನ್ನೇನು ತಪಸ್ ಮಾಡೋದು ಬೇಡ ಅಂತ. ಅವನೀಗ ತಪಸ್ ಮಾಡಿದ್ದು ಈ ಆಯುಷ್ಯಕ್ಕೋಸ್ಕರ ಅಲ್ವೇ ಅಲ್ಲ. ಅವನು ಎಲ್ಲರಿಗೂ ನಮಸ್ಕಾರ ಮಾಡುವಾಗ ಎಲ್ಲರೂ ಆಯುಷ್ಮಾನ್ ಭವ ಅಂತ ಹೇಳ್ತಿದ್ರಂತೆ. ಈ ಆಯುಷ್ಮಾನ್ ಭವ ಅನ್ನುವ ವರದ ಸ್ವರೂಪ ಏನು ಅಂದ್ರೆ, ಬದುಕಿದ್ದಷ್ಟು ಕಾಲವು ಸಾರ್ಥಕವಾಗಿ ಕಳಿ ಅಂತ. ಆಯುಷ್ಮಾನ್ ಭವ ಅಂದ್ರೆ ಎಲ್ಲರೂ ಒಂದಿಷ್ಟು ಆಯುಷ್ಯ ಇದ್ದೇ ಇರುತ್ತೆ, ಅಷ್ಟು ಬದುಕ್ತಾರೆ. ಇನ್ನು ದೊಡ್ಡವರು ದೀರ್ಘಾಯುಷ್ಮಂತನಾಗು ಅಂತ ಹೇಳಿದ್ರೆ ಅಲ್ಲಿ ಒಂದು ಕಾಲ ಆಡ್ ಆಗಬಹುದು, ಅಷ್ಟೇ ಬಿಟ್ರೆ ಆಯುಷ್ಮಂತನಾಗು ಅಂದ್ರೆ ನೀನು ಉಸಿರಾಡುವ ಪ್ರತಿಯೊಂದು ಉಸಿರು ಕೂಡ ನಿನಗೆ ಗೊತ್ತಿರ್ಲಿ, ನಿನ್ನ ಎಚ್ಚರಿಕೆಯಲ್ಲೇ ಆಗ್ಲಿ, ಮತ್ತು ನಿನಗೆ ಅದರಿಂದ ಏನ್ ಕೆಲಸ ಮಾಡಬೇಕು ಅಂತ ಗೊತ್ತಿದ್ದು ಅದ್ರ ಸಾರ್ಥಕವಾಗಲಿ. 100 ವರ್ಷ ಬದುಕಿದ್ದಾನೆ, 58, 90, 60 ವರ್ಷ ಕೋಮದಲ್ಲಿ ಇದ್ದ, ಏನು ಉಪಯೋಗ? ಎಚ್ಚರವೇ ಇಲ್ಲ, ಹಾಗೆ ಬದುಕಿ ಉಪಯೋಗ ಇಲ್ಲಲ್ಲ. ಬದುಕಿದ್ದು ಸಾರ್ಥಕ ಆಗ್ಬೇಕು. ಹಾಗೆ ನಿಮ್ಮಪ್ಪ ಕೇಳಿದ್ದನ್ನ ನಾನು ಕೊಟ್ಟದ್ದಕ್ಕೆ ನೀನು ಎಲ್ಲಾ ಆಶ್ರಮಗಳಿಗೆ ಹೋದಾಗ್ಲೆಲ್ಲ ನಮಸ್ಕಾರ ಮಾಡು. ಆಯುಹು ವರ್ಚಃ ಯಶೋ ಬಲಂ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಹು ಸತ್ವಂ ಯಶೋ ಬಲಂ. ಆಯುಷ್ಯ, ಸತ್ವ ದೇಹದಲ್ಲಿ ತಾಕತ್ತು, ಕೀರ್ತಿ ಮತ್ತು ಬಲ, ಹೊರಗಿನ ಬಲ ಮತ್ತು ಆಂತರಂಗಿಕ ಬಲ, ಇದೆರಡನ್ನೂ ಒಬ್ಬ ಪಡೀತಾನೆ ಅಂತ. ವರ್ಚ ಅಂತ ಇನ್ನೊಂದು ಕಡೆ ಶಬ್ದ ಇದೆ, ಆಯುರ್ ವರ್ಚೋ ಯಶೋಬಲಂ ಅಂತ. ಆಯು ಸತ್ವಂ ಯಶೋಬಲಂ ಅಂತಾನು ಹೇಳ್ತಾರೆ. ವರ್ಚಸ್ಸು ಅಂತಂದ್ರೂ ತಾನು ಮಾಡುವ ಜಪ ಅನುಷ್ಠಾನದಿಂದ ಒಂದು ಕಾಂತಿ, ತಾಕತ್ತು, ಎದುರುಗಡೆ ನೋಡಿದ ತಕ್ಷಣ ಒಬ್ಬ ವ್ಯಕ್ತಿಗೆ ಈತ ದೊಡ್ಡವ ಅಂತ ಅವನ ಬಗ್ಗೆ ಅಭಿಮಾನ ಬರುವ ಹಾಗೆ, ಅವನ ಬಗ್ಗೆ ಗೌರವ ಬರುವ ಹಾಗೆ ಇರುವ ಒಂದು ದೈವಿ ಕಳೆ. ಇದು ಸರ್ ಅದರ ಫಸ್ಟ್ ಲೈನ್ ಹೇಳಿ.
ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವರ್ಚೋ ಯಶೋಬಲಂ. ಆಯುರ್ವಿದ್ಯಾ ಅಂತಿದ್ಯಾ, ಆಯುರ್ವರ್ಚೋ ಯಶೋಬಲಂ. ಇದು ಪುರಾಣದಲ್ಲಿರುವ ಪಾಠ ಹೀಗೆ. ಹಾಗೆ ಇವನ ಪ್ರಸಂಗದಲ್ಲೇ ಬಂದ ಶ್ಲೋಕ ಅದು. ಮಾರ್ಕಂಡೇಯರು ಎಲ್ಲಾ ಕಡೆ ಹೋಗಿ ಸಿಕ್ಕಿದ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡುದು, ಶ್ರದ್ಧೆಯಿಂದ ನನಗೆ ಒಳ್ಳೆ ವಿದ್ಯೆ ಸಿಗುವ ಹಾಗೆ ನನ್ನನ್ನ ಅನುಗ್ರಹಿಸಿ ಅಂತ ಕೇಳುದು. ಅವರು ವಿದ್ಯಾವಂತನಾಗು, ಆಯುಷ್ಮಂತನಾಗು, ನೀರೋಗಿಯಾಗು ಅಂತ ಹೀಗೆಲ್ಲ. ನೀರೋಗಿ ಆಗುವಲ್ಲ, ಕನ್ನಡದಲ್ಲ, ಸಂಸ್ಕೃತದ್ದು. ನೀರೋಗಿ ಅಂದ್ರೆ ನಿರ್ಗತಃ, ರೋಗ ಹೊರಟು ಹೋಗುವುದಕ್ಕೆ ನೀರೋಗ ಅಂತ ಹೇಳ್ತಾರೆ. ಅನಾಮಯ್ಯಾಗು ಅಂತ ಹೀಗೆಲ್ಲ ವರ ಕೊಡ್ತಿದ್ರು. ಅದು ನಿನ್ನ ತಪಸ್ಸು, ಆಯುಷ್ಮಂತನಾಗು ಅಂತ ಹೇಳಿದ್ದು ಈ ತಪಸ್ಸಿನಿಂದ ಫಲಿಸಿತು. ಈ ತಪಸ್ಸು ನಿನಗೀಗ ದೀರ್ಘಮಾಯುರಿಮಯ ದತ್ತಂ ಮೃತ್ಯುಶ್ಚ ಪ್ರತಿಷೇಧಿತ. ಈಗ ನಾನು ನಿನ್ನ ಆಯುಷ್ಯದ ಅಕೌಂಟ್ ಅನ್ನ ಮುಂದುವರಿಸ್ತಾ ಇದ್ದೇನೆ. ಇಲ್ಲಿಗೆ ಮುಗಿಬೇಕಿತ್ತು, ಆದ್ರೆ ನಿನ್ನ ಈ ತಪಸ್ಸು ಯಾವಾಗ ನನ್ನನ್ನ ಪಡೆಯುವಲ್ಲಿ ಸಫಲವಾಯಿತೋ ಆಯುಷ್ಯದ ಕಾಲವೂ ಕೂಡ, ಯಾಕಂದ್ರೆ ನಾನೇ ಮೃತ್ಯುವನ್ನು ಕೊಡಬೇಕಾದವನು. ಯಾಕಂದ್ರೆ ಮೃತ್ಯು ಯಸ್ಯೋಪಸೇಚನ, ಈ ರುದ್ರದೇವನಿಗೆ ಯಮನೂ ಕೂಡ ಒಂದು ಆಹಾರ. ಹಾಗಾಗಿ ಅವನು ಮಾಡಬೇಕಾದ ಕೆಲಸಕ್ಕೆ ನಾನು ಎಕ್ಸ್ಟೆನ್ಷನ್, ಇನ್ನು ಇದು ಯೋಜನೆ ಮುಂದುವರಿಸಲಾಗಿದೆ, ಇನ್ನು 50 ವರ್ಷಕ್ಕೆ ಈ ಬಾಂಡ್ ಪೇಪರ್ ಅನ್ನು ವೃದ್ಧಿಸಲಾಗಿದೆ ಅಂದ್ರೆ ಏನು ಮಾತಾಡುವ ಹಾಗಿಲ್ಲ, ನಾನು ಅದನ್ನು ಮುಂದೆ ಮಾಡಿದ್ದೇನೆ. ಹಾಗಾಗಿ ಮೃತ್ಯುಶ್ಚ ಪ್ರತಿಷೇಧಿತ, ನಿನಗೆ ಬರುವ ಮೃತ್ಯು ತಡೆಯುತ್ತೆ. ಈ ಮಾರ್ಕಂಡೇಯನ ಚಿಂತನೆಯನ್ನ ಮಾಡಿದರೆ ದೀರ್ಘಾಯುಷ್ಮಂತರಾಗ್ತೇವೆ ಅಂತ ಅನ್ನೋದಕ್ಕೋಸ್ಕರನೇ ಈ ಷಷ್ಠಬ್ದಗಳಲ್ಲೆಲ್ಲ ಮಾರ್ಕಂಡೇಯರಿಗೆ ಒಂದು ಪ್ರಾರ್ಥನೆ ಇದೆ, ಋಷಿ ಪೂಜೆ ಇದೆ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ಮುನಿ ಪುಂಗವ ಅಂತೆಲ್ಲ ಪ್ರಾರ್ಥನೆ ಮಾಡಿ ಕೇಳುವಂಥದ್ದಿದೆ. ಅಂದ್ರೆ ಆಯುಷ್ಯ ವೃದ್ಧಿ ಮತ್ತು ಪ್ರಧಾನವಾಗಿ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನ ಕೊಡುವ ಋಷಿಯಾಗಿ, ಅಂದ್ರೆ ಅನುಗ್ರಹಿಸುವ ಋಷಿಯಾಗಿ ಕಾಣಿಸಿಕೊಳ್ತಾನೆ. ಹೀಗೆ ತಪಸ್ಸು ಇಲ್ಲಿ 16ರ ಒಳಗೆ. ಅದಕ್ಕೆ ಇಲ್ಲಿ ವರ್ಷದ ಹೆಸರು ಹೇಳಿಲ್ಲ. ಇಲ್ಲಿ ಏನಿದೆ ಗೊತ್ತಾ, ಏವಂ ಬಹುತಿಥೇ ಕಾಲೇ, ಬಹುತಿಥಿ 5 ತಿಂಗಳು 8 ತಿಂಗಳು 10 ತಿಂಗಳು ಇರುತ್ತೆ ಆನಂತರದ ತಪಸ್ಸು. ಅದಕ್ಕಿಂತ ಮುಂಚೆದು ಒಂದು 4-5 ವರ್ಷ ತಪಸ್ಸಿರಬಹುದು. ಇಲ್ಲ, ಓವರ್ ಮೆಚೂರ್ಡ್ ಏನಲ್ಲ, ಎಲ್ರಿಗೂ ಸರಿಯಾಗಿ ಬುದ್ಧಿ ಇರುತ್ತೆ. ನಾವು ಅಬ್ನಾರ್ಮಲ್ ಆಗ್ಬಿಡ್ತೀವಿ ದೊಡ್ಡವರು ಜೊತೆಗೆ ಸೇರಿ. ಎಲ್ಲಾ ಮಕ್ಕಳಿಗೂ ಒಂದು ಸಹಜವಾದ ಟ್ಯಾಲೆಂಟ್ ಇರುತ್ತೆ, ನಾವು ಅದನ್ನು ಯೂಸ್ ಮಾಡಲ್ಲ. ನಮಸ್ಕಾರ ಮಾಡಿ 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 ಕೊಟ್ಟ ಅನುಗ್ರಹ ಅದು ದೊಡ್ಡವರು. ಈಗ ನೀವು ರಾಹುಲ್ ವೆಲಾಳನ್ನ ನೋಡಿ, ಆ ಎಳೆ ವಯಸ್ಸಲ್ಲಿ ನೀವು ಒಂದು ಚೂರಾದ್ರೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮ್ಗೆ? ಅದು ತಂದೆ ತಾಯಿಗಳಿಗೆ ಏನು ಅದರ ಬಗ್ಗೆ ಕಲ್ಪನೆ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಸಂಗೀತದ ಬಗ್ಗೆ, ಯಾವುದೋ ಫೀಲ್ಡೇ ಬೇರೆ ಅವ್ರದ್ದು. ಅಷ್ಟು ಸಣ್ಣ ಮಗುವಿಗೆ ಅದು ಬಂದಿದೆ ಅಂದ್ರೆ ಎಲ್ಲಿಂದ ಬಂದಿದೆ? ಸಂಸ್ಕಾರ. ಹಾಗೆ ಈ ತಪಸ್ಸು, ಅನುಷ್ಠಾನ, ಧ್ಯಾನ, ಅಧ್ಯಯನ, ಆಸಕ್ತಿ ಎಲ್ಲವೂ ಕೂಡ ಒಂದು ಅದೇ ಹೇಳಿದ್ ನಾನು, ಈಗ ವಯಸ್ಸಾಯಿತು ಅಂತ ನಾವು ತಡವಾಗಿ ಪಡೆದದ್ದು ಕೂಡ ವ್ಯರ್ಥ ಆಗುದಿಲ್ಲ. ಅದು ನಮಗೆ ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋದ್ಯಾಯಿತಿ ಅಂತ ಮುಂದೆ ಅದು ಕ್ಯಾರಿ ಆನ್ ಆಗುತ್ತೆ. ನೀವು ಈ ಶಿಕ್ಷಣ ಕಲ್ತ್ರೆ ನೆಕ್ಸ್ಟ್ ಸಿಲೆಬಸ್ಸೇ ಚೇಂಜ್ ಆಗಿರುತ್ತೆ. ಅದೇ ಶಾಸ್ತ್ರದ ಶಿಕ್ಷಣ ಇದ್ರೆ ಆ ಶಾಸ್ತ್ರವೇ ನೆಕ್ಸ್ಟ್. ನೀವು ಎಷ್ಟು ಜನ್ಮ ಎತ್ತಿ ಬಂದ್ರು ಮನಸ್ಸು ಅದೇನಾ, ಭಾವನೆಗಳು ಅದೇನಾ, ಗೀತೆ ಅದೇನಾ? 5,000 ವರ್ಷದಿಂದಂತೂ ಸಿಲೆಬಸ್ ಗೀತೆ ಚೇಂಜ್ ಆಗಿಲ್ಲ. ಇಲ್ಲ ಒಂದ್ ಸ್ವಲ್ಪ ಯಾಕೋ ಇದು ಸಟಾನಿಕ್ ವರ್ಸಸ್, ಇದು ಮಿಸ್ಟಿಕ್ ಸೆಂಟ್ ಸ್ಟೋರಿ ಅಂತ ಹೇಳಿ ತೆಗೆದು ಹಾಕುವಂತಹ ಗ್ರಂಥ ಆಗ್ಲಿಲ್ಲ ಇದು. ಎಷ್ಟು ಹೇಳಿದ್ರು ಇದರಲ್ಲಿ ಮತ್ತೆ ಅದೇ ಹೇಳಬೇಕು. ಅಭಿಪ್ರಾಯಗಳ ವಿವರಣೆಯಲ್ಲಿ ಹೆಚ್ಚು ಕಮ್ಮಿ ಇರಬಹುದು, ಆದ್ರೆ ಯಾವತ್ತು ಮೂಲ ಸತ್ವ ಒಂದೇ ಆಗಿದೆ. ಅಂದ್ರೆ ಇದು ಈ ಅಧ್ಯಯನ, ಸಂಗೀತ, ರಾಗ, ಅದು ಎಷ್ಟು 1000 ವರ್ಷ ಹೋದ್ರೂ ಅದೇ. ಹೆಸರು ಬೇರೆ ಕೊಡ್ಬೋದು ನೀವು. ಭಾವನೆಗಳಿಗೆ ರೇವತಿ ರಾಗ ಅಂತ ಹೆಸರು ಚೇಂಜ್ ಮಾಡಿದ್ರು, ಅದನ್ನು ಹಾಡುವಾಗ ಅದು ಆನಂದದಾಯಕ ಅಂತೂ ಆಗಲ್ಲ, ಅದು ದುಃಖವೇ ಯಾವತ್ತಿಗೆ ಹೋದ್ರು. ನೀವು ಹೆಸರು ಬೇರೆ ಮಾಡಬಹುದು, ಇನ್ನೊಂದು ಹೆಸರು ಕೊಡ್ಬೋದು ಅಷ್ಟೇ. ಅಂದ್ರೆ ಆ ಮೂಲ ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಆ ರಾಗವನ್ನ ಒಳಗಿನಿಂದ ಒಂದು ಸ್ವೀಕರಿಸುವ ಭಾವ ಇದೆಯಲ್ಲ, ಅದು ಒಳಗಿನಿಂದ ಕಲ್ತದ್ದು ಹಾಗೆ ಜಾಗೃತವಾಗಿರುತ್ತೆ. ಅದು ಎಷ್ಟು ಎತ್ತಿದ್ರು ಮತ್ತೆ ಅದ್ ಮನಸ್ಸಲ್ಲಿ ಹಾಗೆ ಮುಂದುವರಿಯುತ್ತೆ. ಹಾಗೇನು ಹೇಳಿಲ್ಲ ಇಲ್ಲಿ ಋಷಿಗಳೇ ಅವರು. ಯಾಕಂದ್ರೆ ಎಲ್ಲ ಕಡೆಯಲ್ಲೂ ಇಲ್ಲಾಂದ್ರೆ ಯಾಗದಲ್ಲಿ ಋಷಿತ್ವೇನೇ ಅವರಿಗೆ ಪೂಜೆ ಇರುವುದು. ವೇದವ್ಯಾಸ ಪೂಜೆ ಹೇಗೋ ಹಾಗೆ ಈ ಇದರಲ್ಲಿ ಋಷಿತ್ವೇನೇ ಪೂಜೆ ಇರುವುದು.
ಸರಿ, ಅದೇ ರೀತಿ ಬಗೆ ಬಗೆಯ ಇನ್ನೂ ಅನೇಕ ಋಷಿಗಳ ಕಥೆಯನ್ನು ಹೇಳುವ ರಾಜಋಷಿಗಳ ಕಥೆಯನ್ನ, ಅಂದ್ರೆ ಅಲ್ಲಿ ಕಥೆ ಹೇಳುವುದಿಲ್ಲ, ಹೆಸರು ಹೇಳ್ಕೊಂಡು ಹೋಗ್ತಾನೆ. ತೋರಿಸ್ತಾ ಹೋಗುವಾಗ ಅನೇಕ ಅವರಿಗೆ ಸ್ವಲ್ಪ ವೇಗವಾಗಿ ಕತೆ ಮುಂದೆ ಹೋಗ್ಬೇಕಾಗಿದೆ. ಕೆಲವು ಕಡೆ ಅಂಬರೀಷನ ಆಶ್ರಮದ ಕಡೆಗೆ ಒಂದ್ ಕಡೆ ಬಂದ್ರು, ನಾಭಾಗನ ಯಜ್ಞದ ಜಾಗಕ್ಕೆ ಬಂದ್ರು, ಯಯಾತಿಯ ದೀರ್ಘಕಾಲದ ಸತ್ರ ನಡೆದ ಜಾಗಕ್ಕೆ ಬಂದು, ಇದು ಯಯಾತಿ ನಡೆಸಿದಂತಹ ಯಾಗದ ಪ್ರದೇಶ ಇದು. ಆಮೇಲೆ ಪರಶುರಾಮ ಎಲ್ಲ ಸಂಹಾರ ಮಾಡಿದ ನಂತರ ತನ್ನ ಕುಠಾರವನ್ನ ತೊಳೆದು ಸೃಷ್ಟಿಯಾದಂತಹ ಪಂಚ ನದಗಳು ಏನಿದೆಯೋ ಅದನ್ನ ಪಂಚಹ್ರದ ಅಂತ ಕರೀತಾರೆ. ಇನ್ನೊಂದೇನೋ ಹೆಸರಿದೆ, ಪಂಚವಟಿ ಅಲ್ಲ, ಸ್ಯಮಂತ ಪಂಚಕ ಅಂತ. ಆಮೇಲೆ ನಾರಾಯಣನ ಆಶ್ರಮ, ರುಚೀಕನ ಮಗ ಅಂದ್ರೆ ಜಮದಗ್ನಿಯ ಆಶ್ರಮದ ಪರಿಸರದಲ್ಲೇ ನಾವಿದ್ದೇವೆ ಅಂತ ಅದನ್ನು ತೋರಿಸ್ತಾನೆ. ಅಲ್ಲಿ ಅದು ಬೇರೆ, ಅದು ಒಂದು ಆಶ್ರಮ ಇದೆ. ಅಲ್ಲಿ ತನಕ ಹೋದ ಕತೆ ಬರುವುದಿಲ್ಲ, ಯಾಕಂದ್ರೆ ಇಲ್ಲಿ ಮತ್ತೆ ಇದು ಗೋದಾವರಿ ಆ ಕಡೆ ಈ ಕಡೆ ಸುತ್ತುತ್ತಾ ಬರುತ್ತೆ. ಇನ್ನೊಂದು ಎಲ್ಲೋ ಒಂದ್ ಕಡೆ ಒಂದಿಷ್ಟು ಬಂದವರು ಭೇಟಿಯಾದ ಜಾಗ ಇರುತ್ತೆ. ಅತ್ರ ಹೈ ಭರತೋ ರಾಜ. ಈ ನಂತರದಲ್ಲಿ ಒಬ್ಬ ಭರತ ಅನ್ನುವಂತಹ ರಾಜ ಅಶ್ವಮೇಧ ಯಾಗ ಮಾಡಿದ ಜಾಗ ಇದು ಅಂತ ಮತ್ತೊಂದು ಜಾಗ ತೋರಿಸಿ, ಇದೇ ಜಾಗದಲ್ಲಿ, ಅಂದ್ರೆ ಇದೆಲ್ಲ ಸಾಮಾನ್ಯ ಒಂದು ಪರಂಪರೆಯಿಂದ ನೆಕ್ಸ್ಟ್ ಪರಂಪರೆಯವರು ಅದೇ ಜಾಗದಲ್ಲಿ ಮಾಡಿದ ಹೆಚ್ಚಿನ ಪರಿಸರವನ್ನು ತೋರಿಸ್ತಾ ಇದ್ದಾನೆ. ಅತ್ರೈವ ಪುರುಷೌ ವ್ಯಾಘ್ರ ಮರುತ್ತಃ ಸತ್ರಮುತ್ತಮಂ ಪ್ರಾಪ ಚೈವರ್ಷಿ ಮುಖ್ಯೇನ ಸಂವರ್ತೇನ ಅಭಿಪಾಲಿತ. ಸಂವರ್ತ ಅನ್ನುವಂತಹ ಒಬ್ರು ಪುರೋಹಿತರನ್ನು ಮುಂದಿಟ್ಟುಕೊಂಡು ಮರುತ್ತ ಅನ್ನುವಂತಹ ಈ ರಾಜ ದೊಡ್ಡ ಯಾಗವನ್ನು ಮಾಡಿದ ಅಂತ. ಈ ಮರುತ್ತನ ಯಾಗಕ್ಕೊಂದು ಎಷ್ಟು ಪ್ರಸಿದ್ಧಿ ಇದೆ ಅಂದ್ರೆ, ಬಹುಶಃ ಅಷ್ಟು ದೊಡ್ಡ ಯಾಗವನ್ನು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಅವನಿಗೊಂದು ಹೆಗ್ಗಳಿಕೆ ಇದೆ. ಅವನು ಯಾಗ ಮಾಡಿ ಆದ್ಮೇಲೆ ಇನ್ನು ಸಾವಿರಾರು ಜನ ಅಷ್ಟು ಯಾಗ ಮಾಡಿದ್ರು ಉಪಯೋಗಿಸ್ಲಿಕ್ಕೆ ಬೇಕಾದಷ್ಟು ಸಂಪತ್ತನ್ನ ಅವನು ಉಳಿದದ್ದನ್ನು ತಗೊಂಡು ಹೋಗಿ ಹಿಮಾಲಯದಲ್ಲಿ ಎಸ್ತಿರ್ತಾನಂತೆ. ನಾನು ಇದನ್ನ ಸಂಪತ್ತು ಯಾಗಕ್ಕಾಗಿ ಬಂದದ್ದನ್ನ ನಾನು ಮತ್ತೆ ಅದನ್ನ ಬೇರೆ ನನಗೋಸ್ಕರ ಉಪಯೋಗಿಸಲ್ಲ ಅಂತ ಒಂದ್ ಕಡೆ ಕೂಡಿಡ್ತಾನೆ ಅಂತ. ಅದನ್ನ ಪಾಂಡವರಿಗೆ ತೋರಿಸ್ತಾರೆ ವೇದವ್ಯಾಸರು. ಯಾವಾಗ ಅವರ ಕೈಯಲ್ಲಿ ಆ ಸಂಪತ್ತಿಲ್ಲ ಅಂತ ಬಂದಾಗ ನಿಮ್ಗೆ ಸಂಪತ್ತು ತೋರಿಸ್ತೇನೆ. ಇದನ್ನ ಅದು ಭಾವನೆ ವಿಷಯದಲ್ಲಿ ಇದಿಷ್ಟು ದೊಡ್ಡವನಾಗ್ಬೋದು, ಆದ್ರೆ ಆ ಯಾಗದ ಏನು ಕೊಡುಗೈತನ ಅಥವಾ ಅದನ್ನ ಬೆಳೆಸಿದ ರೀತಿ, ಅಲ್ಲಿ ಬಂದ ಜನಗಳು, ಅವನು ತನ್ನ ಭಗವಂತನ ಜೊತೆಗಿನ ಸಂಬಂಧದಲ್ಲಿ ಯೋಗ್ಯತೆಯಲ್ಲಿ ಹಿರಿಯನಿರಬಹುದು, ಆದ್ರೆ ನಡೆಸುವ ವಿಷಯದಲ್ಲಿ ಆ ಕಾಲದಲ್ಲಿ ಅಂತ ಒಂದು ವ್ಯವಸ್ಥೆ ಅಂತ ಬಂದಾಗ ಅದು ಮರುತ್ತಸ್ಯಾವ ಸಂಗ್ರಹೇ ಆವಿಕ್ಷಿತಸ್ಯ ಕಾಮತ್ವೇರ್ ವಿಶ್ವೇ ದೇವಾ ಸಭಾಸದಃ ಅಂತ ವೇದ ಮಂತ್ರಗಳು ಮರುತ್ತನ ಯಾಗವನ್ನ ನೆನಪಿಸಿಕೊಡುತ್ತಾರೆ. ಅವನ ಯಾಗದ ಹಾಗೆ ಮತ್ತೊಬ್ಬರು ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಅವನು ಯಾಗ ಮಾಡಿದ್ದು. ಆ ಯಾಗ ಮಾಡಿದ ಮರುತ್ತನ ಸತ್ರವು ಇದೇ ಜಾಗದಲ್ಲಿ ನಡೆದದ್ದು. ಸಂವರ್ತ ಅನ್ನುವ ಪುರೋಹಿತರ ಅಂದ್ರೆ ಮುನ್ನೇತೃತ್ವದಲ್ಲಿ, ಆಶ್ರಯದಲ್ಲಿ ಅಭಿಪಾಲಿತ, ಕಣ್ಣಲ್ಲಿ ಕಣ್ಣಿಟ್ಟು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿದವನು ಅಂತ. ಅದಕ್ಕೆ ಏನೋ ಕಥೆ ಇದೆ ಪುರಾಣದಲ್ಲಿ. ಇದೆ ಮರುತ್ತನ ಕಥೆಯಲ್ಲಿ. ಬೃಹಸ್ಪತ್ಯಾಚಾರ್ಯರ ಅಗೇನ್ಸ್ಟ್ ಅಂತ ಅನ್ನೋದಕ್ಕಿಂತ ಬೃಹಸ್ಪತ್ಯಾಚಾರ್ಯ ನಾನು ಅದನ್ನ ಯಾಗ ಮಾಡಬೇಕು ಅಂತ ಬಯಸ್ತಾರೆ. ಇಲ್ಲ, ನಾನು ಸಂವರ್ತರಿಗೆ ಹೇಳಿ ಆಗಿದೆ ಅಂತ. ಆಗ ಅವರೊಂಚೂರು ಗಲಾಟೆ ಆಗುತ್ತೆ. ಆದ್ರೆ ಇವನು ಮೊದಲೇ ಸಂವರ್ತರನ್ನ ಮಾತಾಡಿಸಿ ಆಗಿತ್ತು, ಆದ್ರಿಂದ ನಾವು ಅದನ್ನ ಮತ್ತೆ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ ಅಂತ ಮರುತ್ತ ಹಠ ಹಿಡಿತಾನೆ. ನೀನು ದೇವಗುರುವನ್ನೇ ವಿರೋಧಿಸ್ತೀಯ ಅಂತ ಹೇಳಿ ತಡಿಲಿಕ್ಕೆ ಬರ್ತಾರೆ. ಆದ್ರೆ ಅದು ಋಷಿಗಳೆಲ್ಲ ನ್ಯಾಯವಾಗಿ ಅದನ್ನು ವ್ಯವಸ್ಥೆ ಮಾಡಿದ್ರೆ ಬೃಹಸ್ಪತ್ಯಾಚಾರ್ಯರದ್ದು ಯಾವುದೇ ತೊಂದರೆಗಳು, ಅಲ್ಲಿ ಇಂದ್ರನಿಂದ ಅವನು ಪ್ರಚೋದನೆ ಮಾಡಿ ಏನೇನೋ ತುಂಬಾ ದೊಡ್ಡ ಕಥೆ ಇದೆ ಬಿಡಿ. ಒಟ್ಟಂತೂ ಇದರ ತಾತ್ಪರ್ಯ ಏನು ಅಂದ್ರೆ, ನಾವು ಒಂದು ಸರ್ತಿ ಒಂದು ವಿಷಯಕ್ಕೆ ಕಮಿಟ್ ಆದ್ಮೇಲೆ ಮತ್ತೆ ಅದನ್ನು ಬದಲಿಸಬಾರದು. ಅದು ಧರ್ಮದ ದೃಷ್ಟಿಯಿಂದ. ಯಾಕಂದ್ರೆ ಅದು ಯಾವತ್ತಿದ್ರು ಕೂಡ ಹಾಗಂತ ಹೇಳಿ ಬೃಹಸ್ಪತ್ಯಾಚಾರ್ಯರಿಗೆ ದುಡ್ಡಿನ ಆಸೆ ಇತ್ತು. ದೇವಲೋಕದಲ್ಲಿ ಆ ದೇವತೆಗಳಿಗೆ ಗುರು ಆಗಿದ್ದವರಿಗೆ ಈ ದುಡ್ಡಿನ ಆಸೆ ಬರುತ್ತಾ? ಲೋಕದಲ್ಲಿ ಒಂದು ವ್ಯವಸ್ಥೆ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ತೋರಿಸೋ ರೀತಿ, ವ್ಯವಸ್ಥೆ ಹೇಗಿರುತ್ತೆ ಅಂತ ಒಂದು ತೋರಿಸೋ ರೀತಿಯಲ್ಲಿ ಅವರು ಈ ವರ್ತನೆಗಳನ್ನೆಲ್ಲ ತೋರ್ತಾರಷ್ಟೇ. ಇದನ್ನೇ ಲಕ್ಷ್ಮೀ ಶೋಭನದಲ್ಲಿ ಅವಳು ಬೈಯುದು, ಸಲ್ಲದ ಪುರೋಹಿತಕ್ಕೊಳಗಾದರು ಅಂತ ಬೃಹಸ್ಪತ್ಯಾಚಾರ್ಯನ ಶುಕ್ರಾಚಾರ್ಯರನ್ನ.
ಶುಕ್ರಾಚಾರ್ಯರು ಹೋಗಿ ದೈತ್ಯರಿಗೆ ಹೆಲ್ಪ್ ಮಾಡಿದ್ರು. ಇವರು ಈ ಗಲಾಟೆಯಲ್ಲಿ ಬಿದ್ದು ತಮ್ಮ ಒಂಥರ ಮರ್ಯಾದೆಯನ್ನು ಕಳ್ಕೊಂಡ್ರು. ಅದರಿಂದಾಗಿ ನಾನು ನಿಮ್ಮನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪಕ್ಕಕ್ಕೆ ಸರಿಸಿ ಮುಂದೆ ಲಕ್ಷ್ಮಿ ನಾರಾಯಣನನ್ನ ಮದುವೆ ಆಗ್ಲಿಕ್ಕೆ ಹೋಗ್ತಾಳೆ ಅಂತ ಅಲ್ಲಿ ಕಥೆ ಬರುತ್ತೆ. ಅಂದ್ರೆ ಯಾರ್ಯಾರಲ್ಲಿ ಏನೇನು ದೋಷ ಇದೆ ಅಂತ ಹೇಳ್ತಾ ಬರುವಾಗ ನನಗೆ ನಾರಾಯಣನೇ ಪರಿಪೂರ್ಣ ಹೊರತು ನೀವ್ಯಾರು ಅಲ್ಲ, ಯಾಕೆ ಅಂತ ಯಾರ್ದು ಹೆಸರು ಹೇಳಲ್ಲ. ಆದ್ರೆ ಎಲ್ಲರ ದೋಷವನ್ನು ಹೇಳ್ತಾ 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 ಮುಂದೆ ಹೋಗ್ತಾ ಇರ್ತಾಳೆ. ಅದು ಎಲ್ಲರೂ ಬಿದ್ದೋಗ್ತಾರೆ ಹಿಂದೆ. ಸೀತಾ ಆಮೇಲೆ ನಾರಾಯಣನಿಗೆ ಹೋಗಿ ಮಾಲೆ ಹಾಕ್ತಾಳೆ. ಅದು ದೋಷ ಹೇಳುವುದು ಅಂದ್ರೆ ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ, ತನ್ನ ಮಕ್ಕಳ ದೋಷ ಹೇಳಬಾರ್ದು. ಆದ್ರೆ ಅವ್ರಿಗೆ ಅದು ಗೊತ್ತಾಗಿರ್ಬೇಕು, ಯಾಕೆ ನಾವು ದೂರ ಆದ್ವಿ ಅಥವಾ ನಮ್ಗೆ ಯಾಕೆ ಅದರ ಅರ್ಹತೆ ಇಲ್ಲ ಅಂತ ಗೊತ್ತಿರ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾಳೆ ಅಂತ ಆ ಮಾತನ್ನ ಭಾಗವತದಲ್ಲಿ ಬರುತ್ತೆ. ಅದನ್ನ ಅವರು ಲಕ್ಷ್ಮೀ ಶೋಭನ ಪದದಲ್ಲಿ ಹೇಳ್ತಾರೆ ಅಷ್ಟೇ. ಇದೇ ಜಾಗದಲ್ಲಿ ಮುಂದೆ ಕುರು, ನಿನ್ನ ಪೂರ್ವಜ ಕೂಡ ಇಲ್ಲಿಯೇ ವಿಶಿಷ್ಟವಾದ ಒಂದು ಯಾಗವನ್ನು ಮಾಡಿದ್ದ. ಕುರೋರ್ವೈ ಯಜ್ಞಶೀಲಸ್ಯ ಕ್ಷೇತ್ರಮೇತನ್ ಮಹಾತ್ಮನಃ. ಈ ಜಾಗ ಕುರುಕ್ಷೇತ್ರ ಒಂದಿದೆ. ಈಗ ಅವರು ಕಾಡಿನಲ್ಲಿ ಬರುವಾಗ ಯಾವುದೋ ಒಂದು ಪ್ರದೇಶದಲ್ಲಿ ಇದನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಅವನು ಅಂದ್ರೆ ಮೊದಲು ಯಾವಾಗ ಸಂವರ್ಣ ತಪತಿಯನ್ನ ಪಡೆದು ಮಕ್ಕಳಾಗಿ ಪಡೆದು ಮೊದಲು ಆಶ್ರಯ ಪಡೆದ ಜಾಗದಲ್ಲೇ ಬಹುಶಃ ಇದಿರ್ಬೇಕು. ನೇರವಾಗಿ ಇದು ಯಾವ ಜಾಗ ಅಂತ ಗೊತ್ತಾಗುದಿಲ್ಲ. ಕುರು ಕೂಡ ಇಲ್ಲೇ ಯಾಗವನ್ನು ಮಾಡಿದ್ದ ಅಂತ ಆ ವೇದಿಯನ್ನ ತೋರಿಸಿ ನಂತರ ಸರಸ್ವತಿ ನದಿಯ ತೀರಕ್ಕೆ ಬರ್ತಾರೆ. ಅಲ್ಲೇ ಒಂದು ಓಘವತಿ ಅಂತ ನದಿ ಇದೆ, ಅದನ್ನು ಪರಿಚಯಿಸಿ ಇಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಆ ಸ್ನಾನದ ದ್ವಾರಂ ನಿಷಾದ ರಾಷ್ಟ್ರಸ್ಯ ಯೇಷಾಂ ದೋಷಾತ್ ಸರಸ್ವತಿ ಪ್ರವಿಷ್ಟ ಪೃಥಿವೀಂ ವೀರ ಮಾ ನಿಷಾದಾಹಿ ತಂ ವಿದುಹು. ನಿಷಾದರು ಅಂತಂದ್ರೆ ಕ್ರೂರ ರೀತಿಯಲ್ಲಿ ಬದುಕಿದವರು. ಬೇಟೆ ಅಂತ ಒಂದು, ಅದಕ್ಕಿಂತ ಹೆಚ್ಚು ಒಂಥರ ಕಾಡಿನಲ್ಲೇ ವಾಸ ಮಾಡುವ ದರೋಡೆ ಇತ್ಯಾದಿಗಳಿಂದಲೇ ಧರ್ಮದ ಬಗ್ಗೆ ಎಚ್ಚರ ಇಲ್ಲದವರು. ನಕ್ಸಲೈಟ್ಸ್ ತರನೇ ಈಗಿನ ನಿಷಾದರವರು. ಅಂದ್ರೆ ಭಯಾನಕ. ಎಷ್ಟು ಹೇಳ್ತಾರೆ ನೋಡಿ. ಒಂದೇ ವಿಷಯ ಹೇಳುದು, ಇಷ್ಟು ವಿಷಯಕ್ಕೆ ಅವ್ರು ಸಂಬಂಧಿಸಿದಂತೆ. ನಿಷಾದ ರಾಷ್ಟ್ರಸ್ಯ ದ್ವಾರಂ, ಈ ಜಾಗ ಅನ್ನೋದು ನಿಷಾದ ರಾಷ್ಟ್ರಕ್ಕೆ ಹೋಗುವ ಜಾಗ, ಇದು ಹೋಗುವ ದಾರಿ, ಮುಖ್ಯ ಬಾಗಿಲು. ಯೇಷಾಂ ದೋಷಾತ್, ಈ ನಿಷಾದ ರಾಷ್ಟ್ರದ ಜನರ ದೋಷದಿಂದಾಗಿ ಏಷಾ ಪೃಥಿವೀಂ ಪ್ರವಿಷ್ಟ, ಈ ಸರಸ್ವತಿ ಮರೆಯಾಗಿ ಬಿಟ್ಲು. ಇವರ ದುರಾಡಳಿತದಿಂದ, ಇವರ ನೋಡಿ ನಾವು ಇವತ್ತು ಇದನ್ನೇ ನೋಡ್ತಾ ಇದ್ದೇವೆ. ನಮ್ಮ ಕಾರಣದಿಂದಾಗಿ ಎಷ್ಟು ನದಿಗಳು ಹೋಗ್ತಾ ಇದೆ. ಮುಂದೆ ಇತಿಹಾಸದಲ್ಲಿ ಹೀಗೆ ಒಂದು ದಾಖಲೆ ಆಗುತ್ತೆ. ಇಂತಹ ಮನುಷ್ಯರು ಇಲ್ಲಿ ಪೇಟೆಯ ಜನರು ಸೇರಿ ಈ ನದಿಯನ್ನ ವೃಷಭಾವತಿಯನ್ನ ಡಮಾರ್ ಮಾಡಿದ್ರು, ಮುಗಿಸೇ ಬಿಟ್ರು ಅಂತ. ಕುಮುದ್ವತಿ, ವೃಷಭಾವತಿ ಎಲ್ಲ ಹೆಸರಾಗಿ ಇನ್ನೊಂದ್ಸರ್ತಿ ಉಲ್ಲೇಖ ಮಾಡುವಾಗ ಯೇಷಾಂ, ಯಾರ ಅನ್ಯಾಯದಿಂದಾಗಿ ಪೃಥ್ವೀನ್ ಗತ, ಭೂಮಿಗೆ ಸೇರಿತೋ ಅಂತಹ ಪ್ರದೇಶದ ಜಾಗ ಇದು ಅಂತ ನಮ್ಮನ್ನೆಲ್ಲ ಭಾರಿ ಹಾಡಿ ಕೊಂಡಾಡ್ತಾರೆ. ಓಘವತಿ, ಓಘವತಿ. ತಪತಿ ಉತ್ತರ ಭಾರತವ, ಅದಕ್ಕೆ ಜಿಯೋಗ್ರಫಿಕಲಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿದ್ ನೆನಪಿದೆ, ಆದ್ರೆ ಈಗ ನಂಗೆ ಕರೆಕ್ಟ್ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಕರ್ನಾಟಕಕ್ಕೂ ಎಲ್ಲೋ ಸಂಬಂಧ ಇದೆ ಅನ್ಸುತ್ತೆ, ಇಲ್ವಾ? ತಪತಿ ಪೂರ್ತಿ ಇನ್ನೊಂದು ನದಿ ಇರ್ಬೋದು. ಈ ನಿಷಾದ ರಾಷ್ಟ್ರದ ಜನರ ದುರಾಡಳಿತದಿಂದಾಗಿ, ಕೆಟ್ಟ ವರ್ತನೆಯಿಂದಾಗಿ ಪೃಥ್ವೀನ್ ಗತ, ಭೂಮಿ ಒಳಕ್ಕೆ ಹೋಗಿಬಿಟ್ಲು. ಆಮೇಲೆ ಅವಳ ಹೆಸರು ಬಂದದ್ದು ಅಂತರ್ಗಾಮಿನಿ, ಗುಪ್ತಗಾಮಿನಿ, ಭೂಮಿಯನ್ನ ಸೇರಿಬಿಟ್ಲು. ಎಲ್ಲೂ ಇಲ್ಲ, ಇಲ್ಲ. ಅದು ಪ್ರಯಾಗದಲ್ಲಿ ಒಳಗಿನಿಂದ ಬರುತ್ತೆ ಅಂತ ಹೇಳುತ್ತಾರೆ. ಪ್ರಯಾಗದಲ್ಲಿ ಒಳಗೆ ಸೇರ್ತಾಳೆ ಅಂತ ನಮ್ಗೆ ಗೊತ್ತಾಗುವ ಹಾಗೆ. ಅದು ವೈಟ್ ಗಂಗೆ, ಒಂದು ಬ್ಲ್ಯಾಕ್ ಒಂದು ವೈಟ್, ಒಂದು ಕಾಳಿ ಅಥವಾ ಯಮುನಾ, ಇನ್ನೊಂದು ಗಂಗಾ, ಅದರ ಮಧ್ಯದಲ್ಲಿ ಸೇರುತ್ತೆ ಅಂತ ಹೇಳುತ್ತೆ. ಹೌದಾ? ಅದೇ, ಅದು ಒಂದು ಕಡೆ ತೋರ್ತಾಳೆ ಅಂತಿದೆ.
ಇಲ್ಲಿ ಇನ್ನೂ ಅನೇಕ ರೀತಿಯಾದ ದಿವ್ಯಾಹ ಪುಣ್ಯಾಹ ಸಮುದ್ರಗಾಹ, ಸರಸ್ವತಿ ಅನೇಕ ಕವಲುಗಳು ಹೇಳ್ತಾರೆ. ಅವೆಲ್ಲ ಎಲ್ಲೋ ಚೂರು ಅಲ್ಲಿ ಇದೆ. ಎಲ್ಲವೂ ಸಮುದ್ರವನ್ನು ಹೋಗಿ ಸೇರುವಂತದ್ದು. ಸಿಂಧುವಿನ ಹೆಸರನ್ನು ಉಲ್ಲೇಖ ಮಾಡಿ ಏತತ್ ಸಿಂಧೋಹ ಮಹತ್ ತೀರ್ಥಂ, ಇದು ಸಿಂಧೂ ನದಿಗೆ ಸೇರಿದ ಒಂದು ತೀರ್ಥ ಪ್ರದೇಶ. ಇಲ್ಲಿ ಅಗಸ್ತ್ಯರು ಲೋಪಾಮುದ್ರೆಯ ಜೊತೆಗೆ ಬಂದು ಭರ್ತಾರಂ ಅವೃಣೀತ, ಲೋಪಾಮುದ್ರೆ ಅಗಸ್ತ್ಯರನ್ನ ಗಂಡನನ್ನಾಗಿ ಸ್ವೀಕರಿಸಿದ ಜಾಗ ಇದು. ಇದು ಪ್ರಭಾಸ ಅಂತ. ಮತ್ತೆ ಮುಂದೆ ಇನ್ನೊಂದು ತೀರ್ಥದ ಹತ್ರ ಬಂದು ಪ್ರಭಾಸಂ ಭಾಸ್ಕರ ದ್ಯುತೆ ಇಂದ್ರಸ್ಯ ದಯಿತಂ ಪುಣ್ಯಂ ಪವಿತ್ರಂ ಪಾಪನಾಶನಂ ಏತದ್ ವಿಷ್ಣುಪದಂ ನಾಮ. ಇನ್ನು ಮುಂದೆ ವಿಷ್ಣುಪದ ಅಂತನ್ನುವ ಇನ್ನೊಂದು ತೀರ್ಥದ ಹೆಸರನ್ನು ಹೇಳಿದ್ರು. ಮತ್ತೆ ಏಷಾಂ ರಮ್ಯಾ ವಿಪಾಶಾಚ ನದೀ ಪರಮ ಪಾವನಿ ಅತ್ರ ವೈ ಪುತ್ರಶೋಕೇನ ವಸಿಷ್ಠೋ ಭಗವಾನ್ ಋಷಿ ಭದ್ವಾತ್ಮಾನ ನಿಪತಿತೋ ವಿಪಾಶ ಪುನರುತ್ಥಿತಃ. ವಸಿಷ್ಠರ ಮಕ್ಕಳನ್ನ ವಿಶ್ವಾಮಿತ್ರ ಕೃತ್ಯದ ಪ್ರಯೋಗದಿಂದ 100 ಜನರು ಕೂಡ ನಾಶ ಆಗ್ತಾರೆ. ಆ ವ್ಯಥೆಯಿಂದ ಹೋಗಿ ಬೆಟ್ಟದಿಂದ ಹಾರ್ತಾರೆ, ಬೆಂಕಿಗೆ ಬೀಳ್ತಾರೆ, ಏನಾದ್ರೂ ಅದು ಕೊನೆಗೊಂದು ದೊಡ್ಡ ನಡ್ಕೊಂಡು ಹಾಗೆ ಬೇಸರದಲ್ಲಿ ಹೋಗ್ತಾ ಇದ್ದವರಿಗೆ ಒಂದು ಕಡೆಯಿಂದ ಕಾಡಿನ ಮಧ್ಯದ ದೊಡ್ಡ ಬಳ್ಳಿಯ ರಾಶಿ ಸಿಗುತ್ತೆ. ಅದರಲ್ಲೆಲ್ಲ ಕಟ್ಟಿ ಸೀದಾ ಒಂದು ಪ್ರವಾಹಕ್ಕೆ ಹೋಗಿ ಹಾರ್ತಾರೆ. ಹಾರಿದ ತಕ್ಷಣ ನಮ್ಗೆ ಈ ಒಂದು ಕತೆ ಗೊತ್ತಿದೆ, ಪಾಪಿ ಹೋದಲ್ ಮೊಣಕಾಲ್ ನೀರು ಅಂತ. ಇದು ಉಲ್ಟ. ಆ ನದಿಯೇ ಅವರ ಕಟ್ಟನ್ನ ಬಿಚ್ಚಿ ನಿಮ್ಮಂತಹ ಒಬ್ಬ ಬ್ರಹ್ಮಜ್ಞಾನಿಯನ್ನ ನನ್ನ ಒಡಲಿನಲ್ಲಿ ಉಸಿರು ನಿಲ್ಲಿಸಿದ್ರೆ ನನ್ನ ನದಿಯ ಹತ್ರ ಯಾರೂ ಕೂಡ ಇನ್ನು ಪುಣ್ಯಾತ್ಮರು ಬಂದು ತಲೆ ಕೆಳಗೆ ಹಾಕಿ ಅವಗಾಹನ ಸ್ನಾನ ಮಾಡದೆ ನನ್ನನ್ನು ಶಪಿಸ್ತಾರೆ. ಹಾಗಾಗಿ ನೀವು ಸಾಯಬೇಕಾದವರಲ್ಲ ಅಂತ ಹೇಳಿ ಬಿಡಿಸಿ ದಂಡೆಗೆ ತಂದು ಹಾಕತ್ತೆ. ಪಾಶವನ್ನ ಬಿಡಿಸಿತು, ಆದ್ರಿಂದಾಗಿ ವಿಪಾಶ, ಅದಕ್ಕೆ ವಿಪಾಶ ಅಂತ ಅದರ ಹೆಸರು ಬಂತು. ನಮ್ಗೆ ವಿಪಾಶ ಗೊತ್ತಿದೆ ಅಷ್ಟೇ. ಸಿಂಧೂ ನದಿ ಹೇಳಿದ್ರಲ್ಲ, ಈಗ ನಮ್ಗೆ ಲಡಾಖ್ ಅಲ್ಲಿ ಇವತ್ತು ಹರಿತಾ ಇದೆ, ಆಮೇಲೆ ಪಾಕಿಸ್ತಾನ ಹೊರಟೋಗಿದೆ. ನೀವು ಅಲ್ಲಿ ಹೋಗಿದ ತಕ್ಷಣ ಅದಕ್ಕೆ ಇಲ್ಲಿ ನಾನು ಹೇಳಿದೆ, ಈ ಕಥೆಯ ಲೈನ್ ಅನ್ನ ಹೀಗೆ ತಗೊಳ್ಬಿಡಿ. ಇದು ಮುಂದೆ 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 ಎಲ್ಲೆಲ್ಲೋ ಹೋದದ್ದನ್ನೆಲ್ಲ ಹೇಳ್ತಾ ಇದ್ರಿ. ಈ ಕ್ರಮವಾಗಿ ಹೋದ ಸಂಗತಿ ಇಲ್ಲ ಇಲ್ಲಿ. ಅಲ್ಲ, ನೀವೀಗ ಯೋಚನೆ ಮಾಡುವ ನದಿಯ ಭಾಗ ಸಿಂಧ್ನಲ್ಲೂ ಇರ್ಬೋದು, ಪಂಜಾಬ್ನಲ್ಲೂ ಇರ್ಬೋದು. ಪಂಜಾಬ್ನಿಂದ ಹರಿದದಕ್ಕೆ ಸಮುದ್ರದ ಹತ್ತಿರ ಬರುವ ಸಿಂಧು ಅಂತ ಹೇಳ್ತಾ ಇದ್ದಾರೆ. ಗುಜರಾತ್ ಅಲ್ಲೇ ಮುಳುಗು ಹಾಕುವಂತದ್ದು ಇರ್ಬೋದು. ಮತ್ತೆ ಇನ್ನೂ ಒಂದು ಸಂಗತಿ ನಾವು ಯೋಚನೆ ಮಾಡಬೇಕಾದದ್ದು, ನದಿಗಳ ದಿಕ್ಕು ಕೂಡ ಪೂರ್ಣ ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ನಿಧಾನಕ್ಕೆ ದಿಕ್ಕು ಬದಲಾಗ್ತಾ ಇರುತ್ತೆ ಹತ್ರ ಹತ್ರ. ಮತ್ತೆ ತೀರ್ಥಗಳ ಹೆಸರು ಯಾವುದನ್ನು ಹೇಳ್ತಾರೆ ಅಂತ ಗೊತ್ತಾಗುದಿಲ್ಲ. ಹೌದು, ಅಲ್ಲಿಗೂ ಹೋಗಿದ್ದಾರೆ, ಅದೇ ಕ್ರಮದಲ್ಲಿದೆ. ಆದ್ರೆ ನೀವು ಯೋಚನೆ ಮಾಡಿದ ತಕ್ಷಣ ಇದು ತೀರ್ಥ ಅಲ್ಲಿ ಹೋಗಿ ಇಲ್ಲಿಗೆ ಬಂತು ಅಂತ ಹೀಗೆ ಲೆಕ್ಕ ಹಾಕಿಕ್ಕಾಗುದಿಲ್ಲ. ಯಾಕೆಂದ್ರೆ ಹೋಗುವ ಕ್ರಮದಲ್ಲಂತೂ ಹೋಗ್ತಿದ್ದಾರೆ. ಮಧ್ಯದಲ್ಲಿ ಆ ಗ್ಯಾಪ್ ಅನ್ನ ಒಂದು 2 ತಿಂಗಳ ಪ್ರಯಾಣವನ್ನ ಏನು ಹೇಳದೆ ಮತ್ತೆ ಹೇಳಿರಬಹುದು.